ನಿರ್ದೇಶಕ ನಂದಕಿಶೋರ್ಗೆ ಸಾಲ ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಮುಖ್ಯವಾಗಿ ಸಾಲ ಕೊಟ್ಟಂತಹ ಉದ್ಯಮಿ ಇದ್ದಾರಲ್ಲ, ಈ ಉದ್ಯಮಿ ಮನೋಜ್ ಅವರು ಕಿಡ್ನ್ಯಾಪ್ ಆಗಿದ್ರು. ಇದರ ಹಿಂದೆ ಬೇಕರಿ ರಘು ಕೈವಾಡ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಜೇಶ್ ಅಲಿಯಾಸ್ ಅಪ್ಪಿಯ ಮೂಲಕ ನಂದಕಿಶೋರ್ಗೆ ಉದ್ಯಮಿ ಸಾಲವನ್ನು ಕೊಟ್ಟಿದ್ರು. ಸಾಲ ವಾಪಸ್ ಕೇಳಿದ್ದಕ್ಕೆ ಉದ್ಯಮಿಯನ್ನು ಕಿಡ್ನ್ಯಾಪ್ ಮಾಡಲಾಗಿತ್ತು. ಕಿಡ್ನ್ಯಾಪ್ ಹಿಂದೆ ಬೇಕರಿ ರಘುವಿನ ಪಾತ್ರ ಇರುವ ಬಗ್ಗೆ ಸಿಸಿಬಿಗೆ ಮಾಹಿತಿ ಸಿಕ್ಕಿದ್ದು ವಿಚಾರಣೆ ನಡೆಸ್ತಾ ಇದ್ದಾರೆ. ಮನೋಜ್ನನ್ನು ಕಿಡ್ನ್ಯಾಪ್ ಮಾಡುವ ಮುಂಚೆ ಬೇಕರಿ ರಘುಗೆ ರಾಜೇಶ್ ವಿಚಾರವನ್ನು ತಿಳಿಸಿದ್ರು ಎನ್ನಲಾಗಿದೆ. ಉದ್ಯಮಿಯನ್ನು ಕಿಡ್ನ್ಯಾಪ್ ಮಾಡಿ ಹಲ್ಲೆ ಕೂಡ ಮಾಡಿದ್ರು. ಸಾಕ್ಷಿ ಸಮೇತ ಕಿಡ್ನ್ಯಾಪ್ ರೋಲ್ ಬಗ್ಗೆ ಸಿಸಿಬಿ ಡ್ರಿಲ್ ಮಾಡ್ತಾ ಇದೆ. ನಿನ್ನೆ ಬೇಕರಿ ರಘುವನ್ನು ಪೊಲೀಸರು ಕಸ್ಟಡಿಗೆ ಸಹ ಅಂತ್ಯವಾಗಿದೆ. ಹೀಗಾಗಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವುದಕ್ಕೆ ಸಿಸಿಬಿ ತಯಾರಿಯನ್ನು ಕೂಡ ನಡೆಸಿದೆ. ನಿರ್ದೇಶಕ ನಂದಕಿಶೋರ್ಗೆ ಸಾಲ ಕೊಟ್ಟಂತಹ ಉದ್ಯಮಿ ಕಿಡ್ನ್ಯಾಪ್ ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಚುರುಕುಗೊಂಡಿದೆ. ಈ ಕಿಡ್ನ್ಯಾಪನ್ನು ಮಾಡಿದ್ದು ಬೇಕರಿ ರಘು ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಯಾಕೆ ಈತ ಕಿಡ್ನ್ಯಾಪ್ ಮಾಡಿದ ನಂತರ ಹಲ್ಲೆ ಯಾಕೆ ಮಾಡಿದ, ಯಾರ ಅಣತಿಯಂತೆ ಈತ ಕೆಲಸ ಮಾಡಿದ, ಎಲ್ಲವೂ ಕೂಡ ತನಿಖೆಯ ಮೂಲಕ ಗೊತ್ತಾಗಬೇಕಾಗುತ್ತೆ. ಈತನನ್ನು ಅರೆಸ್ಟ್ ತೋರಿಸಿದ ನಂತರ ನ್ಯಾಯಾಲಯಕ್ಕೆ ಪ್ರೆಸೆಂಟ್ ಮಾಡಲಾಗಿತ್ತು. ನ್ಯಾಯಾಧೀಶರು ಈತನನ್ನು ಜುಡಿಷಿಯಲ್ ಕಸ್ಟಡಿಗೂ ಕೂಡ ಕೊಟ್ಟಿದ್ದರು. ಪೊಲೀಸ್ ಕಸ್ಟಡಿ ಕೊಟ್ಟಿದ್ದರು. ಅದು ಅಂತ್ಯವಾಗಿದೆ. ಮತ್ತೊಮ್ಮೆ ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಹೆಚ್ಚಿದೆ.